ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿ ಅಂತರ. ಟೈಮು ಬೆಳಗ್ಗೆ 7 ಗಂಟೆ ಆಗಿದೆ. ನಾನೀಗ ಶಿರ್ಸಿ ಕಡೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಂದ ಹೋಗ್ತಾ ಇಲ್ಲ, ನಮ್ಮ ಊರಿಗೆ ಬಂದಿದ್ದೆ. ಕಸಿನ್ಸ್ ಜೊತೆ ಶಿರ್ಸಿ ಹೋಗ್ತಾ ಇದ್ದೀನಿ. 3 ಜನ ಹೋಗ್ತಾ ಇದ್ದೀವಿ ಕಾರಲ್ಲಿ. ನಮ್ಮೂರಿಂದ ಶಿರ್ಸಿ ಒಂದು 80 ಕಿಲೋಮೀಟ್ರ್ ಆಗುತ್ತೆ. ಈಗ ಆಲ್ರೆಡಿ ಒಂದು 60 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ. ಇನ್ನೊಂದು 20 ಕಿಲೋಮೀಟ್ರ್ ಅಷ್ಟೇ. ಇನ್ನೊಂದು 15-20 ನಿಮಿಷದಲ್ಲಿ ಶಿರ್ಸಿ ಮುಟ್ತೀವಿ. ಇವತ್ತು ಶಿರ್ಸಿ ಮಾರಿಕಾಂಬಾ ದೇವಸ್ಥಾನ ನೋಡ್ಕೊಂಡು ಅಲ್ಲಿಂದ ವಿಭೂತಿ ಫಾಲ್ಸ್ ಮತ್ತು ಗೋಕರ್ಣ, ಯಾಣ ಒಂದು ನೋಡೋದಿದೆ. ಇದಿಷ್ಟು ಪ್ಲೇಸ್ ನೋಡ್ಕೊಂಡು ರಾತ್ರಿ ಅಷ್ಟೊತ್ತಿಗೆ ವಾಪಸ್ ಊರಿಗೆ ಹೋಗ್ಬೇಕು. ಸೊ ಬನವಾಸಿಯಿಂದ ಸ್ವಲ್ಪ ಮುಂದೆ ಇದ್ವಿ. ಇಲ್ಲೇ ಒಂದು 5 ನಿಮಿಷ ನೇಚರ್ ಕಾಲ್ಗೆ ಅಂತ ನಿಲ್ಲಿಸಿದ್ವಿ. ಕಾರ್ ನಿಂತಿದೆ. ಸನ್ರೈಸು ಆಗ್ತಾಯಿದೆ. ಸನ್ರೈಸ್ ಆಗಿದೆ ಆಲ್ರೆಡಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವೀಡಿಯೋ ನೋಡ್ತಾಯಿದ್ರ, ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಯಾರ್ಯಾರು ವೀಡಿಯೋ ನೋಡ್ತಾಯಿದ್ರೋ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ಅಲ್ಲಿ ನಮ್ಮ ಕಜಿನ್ ಏನೋ ಮಾಡ್ತಾ ಇದ್ದಾನೆ. ಎಲ್ಲ ಮೆಕ್ಯಾನಿಕ ಇನ್ನು ನಾನು ನಿಮಗೆ ಶಿರ್ಸಿ ಮಾರಿಕಾಂಬಾ ದೇವಿ ದೇವಸ್ಥಾನದ ಹತ್ರ ಸಿಗ್ತೀನಿ. ಶಿರ್ಸಿ ಮಾರಿಕಾಂಬಾ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಈಗ ಟೈಮ್ ಇನ್ನು ಬೆಳಗ್ಗೆ 7:30, ಹಾಗಾಗಿ ಜನ ಜಾಸ್ತಿ ಯಾರೂ ಇಲ್ಲ. ಒಂದಿಬ್ರು ಬೈಕರ್ ಯಾರೋ ದೇವಸ್ಥಾನದ ಮುಂದೆ ಬೈಕ್ ನಿಲ್ಲಿಸಿ ಫೋಟೋ ಎಲ್ಲ ತಗೊಳ್ತಾ ಇದ್ದಾರೆ. ದೇವಸ್ಥಾನದ ಒಳಗೆ ನಿಮಗೆ ವಿಡಿಯೋ ಮತ್ತು ಫೋಟೋ ತಗೊಳಕ್ಕೆ ಯಾವುದೇ ಪರ್ಮಿಷನ್ ಇರಲ್ಲ. ಹಾಗಾಗಿ ನಾನೀಗ ಒಂದ್ಸರಿ ದರ್ಶನ ಮುಗಿಸ್ಕೊಂಡು ಬಂದು ಆಮೇಲೆ ದೇವಸ್ಥಾನದ ಹೊರಗೆ ಬಂದು ನಿಮಗೆಲ್ಲ ತೋರಿಸ್ತೀನಿ. ಶಿರ್ಸಿಯಲ್ಲಿ ಪ್ರತಿ 2 ವರ್ಷಕ್ಕೊಂದ್ಸರಿ ಜಾತ್ರೆ ತುಂಬಾನೇ ಜೋರಾಗಿ ನಡೆಯುತ್ತೆ. ಈಗ ಮೊನ್ನೆ ಲಾಸ್ಟ್ ಫೆಬ್ರವರಿ ಮಾರ್ಚಲ್ಲೂ ಜಾತ್ರೆ ಆಯ್ತು. ಜಾತ್ರೆ ಟೈಮಲ್ಲಂತೂ ನೀವು ಕಾಲಿಡಕ್ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ನೀವು ಟಿವಿಲಿ ನೋಡಿರ್ತೀರ, ತುಂಬಾ ಜೋರಾಗಿ ನಡೆಯುತ್ತೆ ಇಲ್ಲಿ ಜಾತ್ರೆ. ಜಾತ್ರೆ ಆಗಿದ್ ನೆಕ್ಸ್ಟ್ ಇಯರ್ ಇಲ್ಲಿ ಬೇಡ್ರ ವೇಷ ಅಂತ ಮಾಡ್ತಾರೆ. ಅದನ್ನು ತುಂಬಾನೇ ಚೆನ್ನಾಗಿರುತ್ತೆ. ಸೊ 1 ವರ್ಷ ಜಾತ್ರೆ ಆದ್ರೆ 1 ವರ್ಷ ಬೇಡ್ರ ವೇಷ ಇರುತ್ತೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದೆ. ಜನ ಜಾಸ್ತಿ ಇರ್ಲಿಲ್ಲ, ಹಂಗಾಗಿ 5 ನಿಮಿಷದಲ್ಲೇ ದರ್ಶನ ಆಯ್ತು. ನೀವು ಬೇರೆ ಟೈಮಲ್ಲೆಲ್ಲ ಬಂದ್ರೆ ಜನ ಜಾಸ್ತಿನೇ ಇರ್ತಾರೆ. ನಾನು ಬೆಳಗ್ಗೆ ಬೇಗ ಬಂದಿದ್ದೀನಲ್ಲ, ಸೊ ಹಂಗಾಗಿ ಬೇಗನೆ ದರ್ಶನ ಆಯ್ತು. ಗರ್ಭಗುಡಿ ಹತ್ರ ಅಷ್ಟೇ ನೀವು ವಿಡಿಯೋ ಅದೆಲ್ಲ ಮಾಡಂಗಿಲ್ಲ. ದರ್ಶನ ಮುಗಿಸ್ಕೊಂಡು ನೀವು ದೇವಸ್ಥಾನದ ಹಿಂದೆ ಬಂದ್ರೆ ನಿಮ್ಗೆ ಈ ತರ ಕಾಣುತ್ತೆ ದೇವಸ್ಥಾನ. ನೋಡ್ಬೋದು ನೀವು ಗೋಡೆ ಮೇಲೆ ಪೇಂಟಿಂಗು ತುಂಬಾನೇ ಚೆನ್ನಾಗಿದಾವೆ ಪೇಂಟಿಂಗ್ಸ್ ಎಲ್ಲ. ಇಲ್ಲೆಲ್ಲ ನೀವು ಫೋಟೋ ವಿಡಿಯೋಸ್ ಅದೆಲ್ಲ ತಗೋಬಹುದು. ಇಲ್ಲಿ ಯಾವುದೇ ರೀತಿ ನಿಮ್ಗೆ ರೆಸ್ಟ್ರಿಕ್ಷನ್ ಇರಲ್ಲ ಫೋಟೋಸ್ ಅಥವಾ ವಿಡಿಯೋಸ್ಗೆ. ಈ ಮಾರಿ ಜಾತ್ರೆಗಳಲ್ಲಿ ಪ್ರಾಣಿ ಬಲಿ ಕೊಡೋ ಪದ್ಧತಿ ಇರೋದು ಎಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಶಿರ್ಸಿಲಿ 1930ರಿಂದಾನು ಕೋಣನ್ ಬಲಿ ಕೊಡೋ ಪದ್ಧತಿ ನಿಲ್ಸಿದಾರಂತೆ. ಬಟ್ ಇಲ್ಲಿ ನೀವು ಒಂದು ಕೋಣನ್ ನೋಡ್ಬೋದು, ದೇವಸ್ಥಾನದ ಒಳಗೇನೆ ಕಟ್ಟಾಕಿದ್ದಾರೆ. ಜಸ್ಟ್ ಜಾತ್ರೆ ಟೈಮಲ್ಲಿ ಸಿರಿಂಜಿಂದ ರಕ್ತ ತಾಳ್ತಾರಂತಷ್ಟೇ. ಹಂಗಾಗಿ ಇದನ್ನ ಇಲ್ಲೇ ದೇವಸ್ಥಾನದಲ್ಲೇ ಕಟ್ಟಾಕಿದ್ದಾರೆ. ಅದಕ್ಕೆ ಟೈಮಿಗೆ ಊಟ ಎಲ್ಲ ಕೊಡ್ತಾರೆ ಇಲ್ಲೇ ದೇವಸ್ಥಾನದಲ್ಲೇ. ಟೈಮ್ 9 ಗಂಟೆ ಆಗಿದೆ. ಶಿರ್ಸಿಯಲ್ಲಿ ಮಾರಿಕಾಂಬಾ ದೇವಿ ದರ್ಶನ ತಗೊಂಡು ಈಗ ಯಾಣ ಕಡೆ ಹೋಗ್ತಾ ಇದೀವಿ. ಅಲ್ಲೇ ಶಿರ್ಸಿಯಲ್ಲಿ ಟಿಫಿನ್ ಮಾಡಿದ್ವಿ. ಶಿರ್ಸಿಯಿಂದ ನಿಮಗೆ ಯಾಣ ಒಂದು 40 ಕಿಲೋಮೀಟರ್ ಆಗುತ್ತೆ. 1 ಅವರ್ ಬೇಕು. ರೋಡೆಲ್ಲ ಸಿಂಗಲ್ ರೋಡ್ಗಳು, ಎಲ್ಲೂ ನಿಮಗೆ ಡಿವೈಡೆಡ್ ಹೈವೇಗಳೆಲ್ಲ ಸಿಗಲ್ಲ. ಸೊ ಹಂಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ಬೇಕು 40 ಕಿಲೋಮೀಟರ್ ಹೋಗೋಕ್ಕೇನ. ಸೊ ಇನ್ನು ನಾನು ನಿಮಗೆ ಯಾಣದಲ್ಲಿ ಸಿಗ್ತೀನಿ. ವಿ ಆರ್ ಗೋಯಿಂಗ್ ಟು ಯಾಣ. ಸಾಕ ಜಾಗ ಎಷ್ಟು ಚೆನ್ನಾಗಿದೆಯೋ ಅದ್ರ ಹಿಂದೆ ಇರೋ ಕಥೆಗಳು ಅಷ್ಟೇ ಚೆನ್ನಾಗಿದೆ.
ಬರ್ತಾನಲ್ಲಪ್ಪ ಟ್ರೆಕ್ಕಿಂಗ್ ಶುಲ್ಕ 10 ರೂಪಾಯಿ ಪ್ರವಾಸಿಗರಿಗೆ ಮಾತ್ರ ಅಂತ. ಅದಕ್ಕೆ ಮೊಬೈಲ್ ಯಾಣ ಕೆಲ್ಸಕ್ಕೆ ಬಂದಿದ್ದೀವಿ. ಎಂಟ್ರಿಯಲ್ಲಿ ನಿಮಗೆ ಗಾಡಿಗೂ ಮತ್ತು ಬಾಡಿಗೂ ಎರಡಕ್ಕೂ ಚಾರ್ಜ್ ಮಾಡ್ತಾರೆ. ಒಬ್ಬರಿಗೆ 10 ರೂಪಾಯಿ, ಕಾರ್ ಆದರೆ 30 ರೂಪಾಯಿ, ಸಾರಿ ಕಾರ್ ಆದರೆ 40 ರೂಪಾಯಿ, ಬಸ್ಸಿಗೆಲ್ಲ 100 ರೂಪಾಯಿನೋ ಪಾರ್ಕಿಂಗ್ ಚಾರ್ಜಸ್. ಸೊ ಗೇಟಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಳಗೆ ನೀವು ನಡ್ಕೊಂಡು ಹೋಗ್ಬೇಕು. ಏನಪ್ಪ ಏನು ಮಾಡ್ತಾಯಿದ್ಯಾ 360 ಹಿಡ್ಕೊಂಡು? ಡೆಮೋ ನೋಡೋಣ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಯಾಣ ಕೆಲ್ಸಿಗೆ. ಬಾಯ್ಸು ಯಾರೂ ಬಂದಿಲ್ಲ ಅಂತ ಯಾಣ ಕೆಲ್ಸಿಗೆ. ಇವನು 4 ವರ್ಷ ಶಿರ್ಸಿಯಲ್ಲಿ ಮಣ್ಣು ಹೊತ್ತಿದ್ದಾನೆ, ಆದರೆ ಯಾಣಕ್ಕೆ ಬಂದಿಲ್ಲ ಅಂತೆ. ಶಿರ್ಸಿಲಿ ಒಂದು ಹೋಟೆಲ್ ಯಾವುದು ಕೇಳಿದರೆ 3 ವರ್ಷ. 1 ವರ್ಷ ಫೇಲ್ ಆಗಿದ್ದೆಲ್ಲೇ, ಫೇಲಾಗಿ 1 ವರ್ಷ ರಿಟರ್ನ್ ಆಗಿದ್ದೆ. ಅದು ಲೆಕ್ಕಿಲ್ಲ, ಅದು ಮನೆಯಾಗಿದ್ದೆ. ಶಿರ್ಸಿಲಿ ಒಂದು ಹೋಟೆಲ್ ಯಾವ್ದು ಚೆನ್ನಾಗಿದೆ ಅಂತ ಕೇಳಿದ್ರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಹುಡುಗಂಗೆ. ಕಾಲೇಜು ರೂಮು ಕಾಲೇಜು ಒಂದು ತೋರ್ಸಲ್ಲಪ್ಪ ಮಕಾನ. ಸುಂದರಾಮ ಈ ಥರ ಇದೆ, ಇಳ್ಕೊಂಡು ಹೋಗ್ಬೇಕು ಫುಲ್ಲು ಡೌನ್ಗೆ. ಏನು ಚಿಕ್ಕ ನಗ ತೋರ್ಸಪ್ಪ ಒಂದ್ಸರಿ ಮುಖ ನಿಂದು ನೋಡ್ಕೊಂಬಿಡ್ಲಿ. ನೀನು ತೋರ್ಸಪ್ಪ ಶಿವಣ್ಣ. ಪ್ರೊಫೆಸರ್ ಇವ್ರು, ನಮ್ಮ ಪ್ರೊಫೆಸರ್ ಇವರು. ಹೋಗಂಗ ಹಚ್ಕೊಂಡೆ ಅಲ್ಲೇ ಆಗಲೇ ಏನಂದ, ನಾನು ಬಂದೇ ಇಲ್ಲ ಇಲ್ಲಿಗೆ ಅಂದ. ಈಗೇನಂತಾನೆ ಹೇಳ, ನಾನು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಹಚ್ಚಿದ್ದೆ ಅಂತ. ಯಾಣದಲ್ಲಿ 2 ಶಿಖರಗಳಿದಾವೆ. ಒಂದು ಭೈರವೇಶ್ವರ ಶಿಖರ, ಇದು 120 ಮೀಟರ್ ಹೈಟ್ ಇದೆ, ಇದೇ ದೊಡ್ಡ ಶಿಖರ. ಇನ್ನೊಂದು ಮೋಹಿನಿ ಶಿಖರ, ಅದು 90 ಮೀಟರ್ ಇದೆ, ಅದು ಭೈರವೇಶ್ವರ ಶಿಖರಕ್ಕಿಂತ ಸ್ವಲ್ಪ ಚಿಕ್ಕ ಶಿಖರ. ಯಾಣಕ್ಕೆ ಬರಕ್ಕೆ 2 ದಾರಿ ಇದಾವೆ. ಒಂದು ಕುಮಟಾ ಕಡೆಯಿಂದ ಬರ್ಬೋದು, ಇನ್ನೊಂದು ಶಿರ್ಸಿ ಕಡೆಯಿಂದ ಬರ್ಬೋದು. ನೀವು ಕುಮಟಾ ಕಡೆಯಿಂದ ಬಂದ್ರೆ 2 ಕಿಲೋಮೀಟರ್ ಟ್ರೆಕ್ ಮಾಡ್ಬೇಕಾಗುತ್ತೆ. ಶಿರ್ಸಿ ಕಡೆಯಿಂದ ಬಂದ್ರೆ ಸ್ವಲ್ಪ ಕಡಿಮೆ ಟ್ರೆಕ್ ಇದೆ, 1 ಕಿಲೋಮೀಟರ್ ಟ್ರೆಕ್ ಇದೆ. ಸೊ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ರೋಡಲ್ಲಿ ನೀವು ಬರ್ಬೋದು. ಈ ಭೈರವೇಶ್ವರ ಶಿಖರ ಇದೆಯಲ್ಲ, ಅದ್ರ ಕೆಳಗೇನೆ ನೀವು ಶ್ರೀ ಗಂಗಾ ಚಂಡಿಕಾ ಭೈರವೇಶ್ವರ ದೇವಸ್ಥಾನನು ನೋಡ್ಬೋದು. ಈ ದೇವಸ್ಥಾನದಲ್ಲೂ ಕೂಡ ನಿಮ್ಗೆ ಒಳಗೆ ವಿಡಿಯೋ ಮಾಡಕ್ ಪರ್ಮಿಷನ್ ಇಲ್ಲ. ಈ ದೇವಸ್ಥಾನದಲ್ಲಿರೋ ಶಿವಲಿಂಗ ಉದ್ಭವ ಮೂರ್ತಿ ಅಂತೆ. ಅಂದ್ರೆ ಇದನ್ನ ಯಾರು ಕೆತ್ತಿ ಇಲ್ಲಿ ಇಟ್ಟಿರೋದಲ್ಲ, ಅದು ಅಲ್ಲೇ ಉದ್ಭವವಾಗಿರೋ ಶಿವಲಿಂಗ ಅಂತೆ. ಭೈರವೇಶ್ವರನ್ನ ದರ್ಶನ ಮಾಡ್ಕೊಂಡು ನೀವು ಅಲ್ಲೇ ದೇವಸ್ಥಾನದ ಒಳಗಿಂದಾನೆ ಗುಹೆ ನೋಡಕ್ ಹೋಗ್ಬೇಕು. ನೀವು ಅಲ್ಲಿ ಫಾರೆಸ್ಟ್ ಎಂಟ್ರಿಯಲ್ಲಿ ಟಿಕೆಟ್ ತಗೊಂಡಿದ್ದಲ್ದೆ ಮತ್ತೆ ಇಲ್ಲಿ ಗುಹೆ ಎಂಟ್ರಿ ಆಗುವಾಗ ಮತ್ತೆ 10 ರೂಪಾಯಿ ಟಿಕೆಟ್ ತಗೋಬೇಕು. ಪ್ರತಿಯೊಬ್ಬರಿಗೂ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ಬೆಟ್ಟಗಳೆಲ್ಲ ಹೆಂಗ್ ಫಾರ್ಮ್ ಆಯ್ತು ಅನ್ನೋದಕ್ಕೆ 2 ಕಥೆಗಳಿದಾವೆ. ಒಂದನೇದ್ದು ವಿಜ್ಞಾನದ ಪ್ರಕಾರ 1000 ವರ್ಷಗಳ ಹಿಂದೆ ಜ್ವಾಲಾಮುಖಿ ಸ್ಫೋಟಗೊಂಡು ಈ ಬೆಟ್ಟಗಳಾಗಿದ್ದಾವೆ ಅಂತ ಹೇಳ್ತಾರೆ. ಇನ್ನೊಂದು ಸ್ಕಂದ ಪುರಾಣದ ಪ್ರಕಾರ ಏನಂದ್ರೆ, ಭಸ್ಮಾಸುರ ಇದಾನಲ್ಲ, ಅವನು ತಪಸ್ ಮಾಡಿ ಶಿವನ ಹತ್ರ ಒಂದು ವರ ಕೇಳ್ತಾನಂತೆ. ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವರು ಸುಟ್ಟು ಭಸ್ಮ ಆಗಿ ಹೋಗ್ಬೇಕು ಅಂತ. ಶಿವನು ಅದಕ್ಕೆ ತಥಾಸ್ತು ಅಂದ್ಬಿಡ್ತಾನೆ. ಅವಾಗ ಭಸ್ಮಾಸುರ ಈ ವರ ವರ್ಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಅಂತ ಶಿವನ್ ಮೇಲೆನೆ ಪ್ರಯೋಗ ಮಾಡಕ್ ಹೋಗ್ತಾನೆ. ಅವಾಗ ಶಿವ ಅಲ್ಲಿಂದ ತಪ್ಪಿಸ್ಕೊಂಡು ವಿಷ್ಣುವಿನ ಹತ್ರ ಹೋಗ್ತಾನೆ. ವಿಷ್ಣುವಿನ ಹತ್ರ ಹೋಗಿ ಈ ತರ ಆಗೋಗಿದೆ ಅಂತ ಹೇಳಿದಾಗ ವಿಷ್ಣು ಏನ್ ಮಾಡ್ತಾನೆ ಅಂದ್ರೆ ಮೋಹಿನಿ ರೂಪ ತಾಳ್ತಾನೆ. ಮೋಹಿನಿ ರೂಪ ತಾಳಿ ಭಸ್ಮಾಸುರ ಇರೋ ಜಾಗಕ್ಕೆ ಬರ್ತಾನೆ. ಅವಾಗ ಭಸ್ಮಾಸುರ ಮೋಹಿನಿನ್ ನೋಡಿ ಅವಳ ಸೌಂದರ್ಯಕ್ಕೆ ಮನ್ಸೋತ್ ಹೋಗ್ತಾನೆ. ಅದೇ ಟೈಮಲ್ಲೇ ಮೋಹಿನಿ ಏನ್ ಮಾಡ್ತಾಳೆ, ಒಂದು ಡ್ಯಾನ್ಸ್ ಚಾಲೆಂಜ್ ಮಾಡ್ತಾಳೆ ಭಸ್ಮಾಸುರಂಗೆ. ನಾನು ಯಾವ ತರ ಡ್ಯಾನ್ಸ್ ಮಾಡ್ತೀನೋ ಅದೇ ತರ ಡ್ಯಾನ್ಸ್ ಮಾಡ್ಬೇಕು ಅಂತ. ಇದೇ ತರ ಇಬ್ರು ಮಧ್ಯೆ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಮೋಹಿನಿ ಏನ್ ಮಾಡ್ತಾಳೆ, ತಲೆ ಮೇಲೆ ಕೈ ಇಟ್ಕೊಂತಾಳೆ. ಮೋಹಿನಿ ತಲೆ ಮೇಲೆ ಕೈ ಇಟ್ಕೊಂಡಿದ್ ನೋಡಿ ಅವನ್ ತಲೆ ಮೇಲೆ ಕೈ ಇಟ್ಕೊಂತಾನೆ. ಅವಾಗ ಅವನೇ ಸುಟ್ಟು ಭಸ್ಮ ಆಗಿ ಆ ಟೈಮಲ್ಲಿ ಈ ಶಿಖರಗಳೆಲ್ಲ ಉದ್ಭವ ಆಗಿದಾವೆ ಅಂತ ಹೇಳ್ತಾರೆ.
hours later. ಟೈಮ್ 11 ಗಂಟೆ ಆಗಿದೆ. ಯಾಣ ಕೇವ್ಸ್ ಎಲ್ಲ ನೋಡಿದ್ವಿ. ನಿಮ್ಗೆ ಯಾಣ ಕೇವ್ಸ್ ನೋಡೋಕ್ಕೆ 1.5 ತಾಸು ಬೇಕಾಗ್ಬೋದು. ನಿಮ್ಗೆ ಅಲ್ಲಿ ಎಂಟ್ರಿಯಲ್ಲಿ ಟಿಕೆಟ್ ತಗೊಂಡ್ಮೇಲೆ ಒಳಗೂ ಒಂದು ಕಡೆ ಕೇವ್ ಎಂಟ್ರಿಗೆ ಅಂತ ಮತ್ತೆ 10 ರೂಪಾಯಿ ಟಿಕೆಟ್ ತಗೊತಾರೆ. ಸೊ ಇಲ್ಲಿಂದ ನಾವೀಗ ನೆಕ್ಸ್ಟು ವಿಭೂತಿ ಫಾಲ್ಸಿಗೆ ಹೋಗ್ಬೇಕು. ವಿಭೂತಿ ಫಾಲ್ಸ್ ಜಾಸ್ತಿ ದೂರ ಇಲ್ಲ, ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತಷ್ಟೇ. ವಿಭೂತಿ ಫಾಲ್ಸ್ ನೋಡ್ಕೊಂಡು ಅಲ್ಲಿಂದ ಗೋಕರ್ಣ ಹೋಗಬೇಕು. ಸೊ ವಿಭೂತಿ ಫಾಲ್ಸ್ ಮತ್ತು ಗೋಕರ್ಣನ ನೀವು ಮುಂದಿನ ವೀಡಿಯೋದಲ್ಲಿ ನೋಡ್ತೀರಾ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಾಗ್ತಾಯಿರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.